ಸಾಗರದ ಶ್ರೀ ಮಾರಿಕಾಂಬಾ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಪೋಸ್ಟರ್ ಹಾಗೂ ಕ್ಯಾಲೆಂಡರ್ ಉದ್ಘಾಟನಾ ಕಾರ್ಯಕ್ರಮವು ಇಂದು ಶ್ರೀ ಮಾರಿಕಾಂಬಾ ದೇವಸ್ಥಾನದಲ್ಲಿ ಭಕ್ತಿಭಾವದಿಂದ ನಡೆಯಿತು. ಕಾರ್ಯಕ್ರಮವನ್ನು ಸಾಗರ ಕ್ಷೇತ್ರದ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಅವರು ಉದ್ಘಾಟಿಸಿ ಜಾತ್ರಾ ಮಹೋತ್ಸವದ ಮಹತ್ವವನ್ನು ವಿವರಿಸಿದರು. ಈ ಸಂದರ್ಭದಲ್ಲಿ ದೇವಸ್ಥಾನ ಸಮಿತಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಶ್ರೀ ಮಾರಿಕಾಂಬಾ ದೇವಿಯ ಕೃಪೆಯಿಂದ ಜಾತ್ರಾ ಮಹೋತ್ಸವವು ಯಶಸ್ವಿಯಾಗಿ ನಡೆಯಲಿ ಎಂದು ಆಶಿಸಿದರು. ಒಂದೊಂದೇ ಹಂತವಾಗಿ ಈಗಾಗಲೇ ಕೆಲಸಗಳು ಶುರುವಾಗಿದೆ. ಪೇಂಟಿಂಗ್ ಆಗುತ್ತೆ, ಈಗ ಪೆಂಡಲ್ ಶುರು ಮಾಡ್ತಾರೆ. ಈಗ ಕ್ಯಾಲೆಂಡರ್ಗಳನ್ನ ಇವತ್ತು ಬಿಡುಗಡೆ ಮಾಡಿದ್ದೀವಿ. ರಸ್ತೆಗಳನ್ನ ಈಗಾಗಲೇ ಶುರುವಾಗಿದೆ, ಎಲ್ಲ ಕಡೆ ರಸ್ತೆಗಳನ್ನ ಶುರು ಮಾಡಿದ್ದೀವಿ. ಈ ಮಾರಿ ಜಾತ್ರೆ ಎಲ್ಲರ ಸಹಕಾರದಿಂದ ಒಳ್ಳೆ ರೀತಿಯಲ್ಲಿ ಸಾಗರದ ಮಾರಿ ಜಾತ್ರೆ ಮಾಡಬೇಕಂತ ನನ್ನೆಲ್ಲರ ಆಸೆ ಇದೆ. ಎಲ್ಲರೂ ಸೇರಿ ಮಾಡೋಣ. ನಾನಂತೂ 15 ವರ್ಷ ಈ ಕಡೆನೇ ಇದ್ದು ಸಂಪೂರ್ಣ ಜಾತ್ರೆಯ ಎಲ್ಲ ಏನೇನು ಇದಾಗಬೇಕು ಅದೆಲ್ಲವನ್ನ ನೋಡಿಕೊಳ್ಬೇಕು ಅನ್ನೋದಿದೆ. ಈಗ ಖಂಡಿತ ಮಾಡಬೇಕು. ಜೊತೆಗೆ ಕೆಲವು ರಸ್ತೆಗಳೆಲ್ಲ ಇನ್ನೂ ಇದೆ, ಅವೆಲ್ಲ ಪೂರ್ತಿ ಮಾಡಿ ಜನರಿಗೆ ಯಾವುದೇ ತೊಂದರೆ ಆಗೋ ರೀತಿ ನೋಡಬೇಕು. ಮತ್ತೆ ನಮ್ಮ ದ್ವಾರಪಾಲಕಗಳನ್ನು ಮಾಡುವ ರೀತಿಯಲ್ಲೂ ಸಹ ಈಗಾಗಲೇ ನಾವೆಲ್ಲ ಒಂದು ಪ್ಲಾನ್ ಮಾಡಿ ಯಾವ್ಯಾವ ರೀತಿ ಮಾಡಬೇಕು, ಸಾರ್ವಜನಿಕ ಬಂದಾಗ ಚಂದ ಕಾಣಲಿಕ್ಕೆ ಇವೆಲ್ಲ ನೋಡ್ತಾ ಇದ್ದೀವಿ. ಪೇಂಟಿಂಗ್ ಈಗಾಗಲೇ ಎಲ್ಲ ಶಾಲೆಗಳೆಲ್ಲ ಕೆಲವೆಲ್ಲ ಮೈನ್ ರೋಡಲ್ಲೆಲ್ಲ ಮಾಡ್ತಾ ಇದ್ದಾರೆ. ಈಗಾಗಲೇ ಕೆಲವು ಮಾಡಿದ್ದಾರೆ. ಕೆಲವು ನಾವು ಮಾರಿಕಾಂಬಾ ಜಾತ್ರೆಯಿಂದಲೂ ಸಹ ಒಂದಿಷ್ಟು ಪೇಂಟ್ ಮಾಡೋಕ್ಕೆ ಕೆಲವರಿಗೆ ಕೊಟ್ಟಿದ್ದೀವಿ. ಕೆಲವರಿಗೆ ಪ್ರೈವೇಟ್ ಯಾವ್ದಾರು ಇದ್ರೆ ಅದಕ್ಕೆ ಮಾಡ್ಲಿಕ್ಕೆ ಕೊಟ್ಟಿದ್ದೀವಿ. ಒಟ್ಟಲ್ಲಿ ಯಾವುದೇ ಅಡಚಣೆ ಇದ್ದಂಗೆ ಸಾರ್ವಜನಿಕ ಈ ಒಂದು ಜಾತ್ರೆಯನ್ನ ಬಹಳ ಅದ್ದೂರಿಯಾಗಿ ಮಾಡುವಂತ ರೀತಿಯಲ್ಲಿ ಎಲ್ಲರೂ ಸಹಕಾರ ಕೊಟ್ಟಿದ್ದೀವಿ. ಕ್ಯಾಲೆಂಡರ್ ತುಂಬಾ ಚೆನ್ನಾಗಿ ಬಂದಿದೆ. ನಿಜವಾಗಿ ಖುಷಿ ಆಗುತ್ತೆ. ನಾನು ನಮ್ಮ ರವಿ ನಾಯ್ಡು ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ತುಂಬಾ ಚೆನ್ನಾಗಿ ಬಂದಿದೆ. ಮತ್ತೆ ಸಹಕಾರ ಕೊಟ್ಟಂತ ದಾನಿಗಳು. ನಮಸ್ಕಾರ ಸ್ನೇಹಿತರೆ, ಆರೋಗ್ಯವೇ ನಮ್ಮ ಜೀವನದ ನಿಜವಾದ ಸಂಪತ್ತು. ನಿಮ್ಮ ಆರೋಗ್ಯದ ಪ್ರತಿಯೊಂದು ಅಗತ್ಯಕ್ಕೂ ಒಂದೇ ನಂಬಿಕೆಯ ವಿಳಾಸ ಶ್ರೀ ರಾಘವೇಂದ್ರ ಮೆಡಿಕಲ್ಸ್. ಇಲ್ಲಿ ಎಲ್ಲ ತರಹದ ಔಷಧಿಗಳು, ಡಾಕ್ಟರ್ ಸೂಚಿಸಿದ ಮೆಡಿಸಿನ್ಸ್ಗಳು, ಬೇಬಿ ಕೇರ್, ಹೆಲ್ತ್ ಸಪ್ಲಿಮೆಂಟ್ಸ್ಗಳು ಮತ್ತು ಮೆಡಿಕಲ್ ಉಪಕರಣಗಳು ಲಭ್ಯ. ಅನುಭವ ಸಂಪನ್ನ ಫಾರ್ಮಸಿಸ್ಟ್ಗಳಿಂದ ಸರಿಯಾದ ಮಾರ್ಗದರ್ಶನ ಹಾಗೂ ಸ್ನೇಹಪೂರ್ಣ ಸೇವೆ ನಮ್ಮ ವಿಶೇಷತೆ. ಆರೋಗ್ಯದ ಕಾಳಜಿಗೆ ನಮ್ಮ ಭರವಸೆ. ಹಿಂದೆ ಭೇಟಿ ನೀಡಿ. ಶ್ರೀ ರಾಘವೇಂದ್ರ ಮೆಡಿಕಲ್ಸ್, ಹೊಸ ಬಸ್ ಸ್ಟ್ಯಾಂಡ್ ಮುಂಭಾಗ, ಜೋಗ ರಸ್ತೆ, ಸಾಗರ. ಇಂದು ಸಾಗರದ ಪತ್ರಿಕಾ ಭವನದಲ್ಲಿ ಮಾಜಿ ಸಚಿವ ಹರತಾಳ್ ಹಾಲಪ್ಪರವರು ಹಾಲಿ ಶಾಸಕರು ಗೋಪಾಲಕೃಷ್ಣ ಬೇಳೂರು ವಿರುದ್ಧ ಫ್ಲೆಕ್ಸ್ ಹಾಕಿರುವುದನ್ನು ವಿರೋಧಿಸಿ ಸಾಗರದ ಕಾಂಗ್ರೆಸ್ ಮುಖಂಡರು ಸಾಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಮುಖಂಡರು, ಸಾಗರಕ್ಕೆ ಗೋಪಾಲಕೃಷ್ಣ ಬೇಳೂರು ಕೊಡುಗೆ ಅಪಾರ. ಅಂತವರ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಮಾಡುವುದು ಸರಿಯಲ್ಲ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸುರೇಶ್ ಬಾಬು, ಅಶೋಕ್ ಬೇಳೂರು, ಕಲಸೆ ಚಂದ್ರಪ್ಪ, ಸೋಮಶೇಖರ್ ಲಾವಗೆರೆ, ಮಧುಮಾಲತಿ, ಚೇತನ್ ರಾಜ್ ಕಣ್ಣೂರು ಇನ್ನಿತರ ಕಾಂಗ್ರೆಸ್ ಮುಖಂಡರು ಪಾಲ್ಗೊಂಡಿದ್ದರು. ಎಲ್ಲಿದೆ ನಿಮ್ಮ ಹಣ? ಎಲ್ಲಿದೆ? ಯಾವ ಹಣ ಬಿಡುಗಡೆ ಆಗಿದೆ? ನಾನು ಆದೇಶ ಕಾಪಿ ಇಟ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ಮೊನ್ನೆ ಗೋಪಾಲಕೃಷ್ಣ ಅವರು ಶಾಸಕರಾದ್ಮೇಲೆ ಯಾವ ಇಲಾಖೆಯಿಂದ ಎಷ್ಟೆಷ್ಟು ಹಣ ಬಂದಿದೆ, ಏನು ಅಭಿವೃದ್ಧಿ ನಡೀತಾ ಇದೆ ವಿತ್ ಆರ್ಡರ್ ಕಾಪಿ. ಒರೇ ಬೊಗಳೆ ಪ್ರೆಸ್ ಹಾಕೊಂಡು ಸಾಗರ ಜನ ತೋರಿಸೋದಕ್ಕೆ ಬೊಗಳೆ ಬಿಡೋದು ನಮಗೆ ಗೊತ್ತಿಲ್ಲ. ನಮ್ದೊಂದು ರಾಷ್ಟ್ರೀಯ ಪಾರ್ಟಿ ಆಗಿ ನಮಗೂ ಸ್ವಂತಿಕೆ ಇದೆ. ನಾವು ಅಭಿವೃದ್ಧಿ ಮಾಡ್ತೀವಿ. ಜನ ನಮ್ಮನ್ನ ಆಶೀರ್ವಾದ ಮಾಡಿದ್ದಾರೆ. ಜನರ ಆಶೀರ್ವಾದ ಬಂದಿಂದ ನಮ್ಮ ನಾಯಕರು ಗೋಪಾಲಕೃಷ್ಣ ಬೇಳೂರವರು ಅಭಿವೃದ್ಧಿ ಕಾರ್ಯ ನಿರಂತರವಾಗಿ ನಡೀತಾ ಇದೆ. ಅದರ ಕೆಲವು ಅಂಶಗಳನ್ನು ನಾನು ತಮಗೆ ಹೇಳ್ತೀನಿ. ಆದೇಶ ಕಾಪಿ ಇಟ್ಕೊಂಡು ಸಾಗರ ಯೋಜನೆ ಕಾಮಗಾರಿ ಒಟ್ಟು 10 ಕೋಟಿ ರೂಪಾಯಿ ಬಂದಿದೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೂಲಭೂತ ಸೌಕರ್ಯ ಒದಗಿಸುವ ಕಾಮಗಾರಿ ಒಟ್ಟು 5 ಕೋಟಿ ರೂಪಾಯಿ ಬಂದಿದೆ. ಯಾವ ಡೇಟ್ ಅಂತ ಹೇಳ್ಬಿಡಿ ಸರ್? ಅದನ್ನ ಡೇಟ್ ಆದೇಶ ಕೊಡ್ತೀನಿ. PMGSY ಪ್ರಗತಿ ಪಥ ಯೋಜನೆ 21 ಕೋಟಿ 90 ಲಕ್ಷ ರೂಪಾಯಿ ಬಂದಿದೆ. KUWAS SA ಒಟ್ಟು 8 ಕೋಟಿ 11 ಲಕ್ಷ ರೂಪಾಯಿ ಬಂದಿದೆ.
ಹೋಟೆಲ್ ಸುವಿಧಾ ಸ್ವಾದ್, ಶುದ್ಧ ಸಸ್ಯಾಹಾರಿ ಊಟ ಮತ್ತು ಉಪಹಾರ ಗೃಹ, ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಹಾಗೂ ತಂಪಾದ ಪಾನೀಯಗಳು ಲಭ್ಯ. ಒಮ್ಮೆ ಭೇಟಿ ಕೊಡಿ ಹೋಟೆಲ್ ಸುವಿಧಾ ಸ್ವಾದ್, ಸುವಿಧಾ ಕಾಂಪ್ಲೆಕ್ಸ್, ಸಾಗರ. ನಗರಸಭೆ ಸಾಗರ ವತಿಯಿಂದ ಸಾಗರ ನಗರಸಭೆ ವ್ಯಾಪ್ತಿಯ ಜೋಸೆಫ್ ನಗರ ಭಾರತ್ ಕೆಫೆ ಸರ್ಕಲ್ನಿಂದ ಮಚಾದೋ ಆರ್ಟ್ಸ್ವರೆಗೆ ಮರು ಡಾಂಬರೀಕರಣ ಕಾಮಗಾರಿಯ ಶಂಕುಸ್ಥಾಪನಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಗೋಪಾಲಕೃಷ್ಣ ಬೇಳೂರುರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಶಂಕುಸ್ಥಾಪನಾ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ನಗರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಅಧಿಕಾರಿಗಳು, ಸ್ಥಳೀಯ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ನಗರದ ರಸ್ತೆಯ ಮೂಲಸೌಕರ್ಯ ಅಭಿವೃದ್ಧಿಯ ಭಾಗವಾಗಿ ಈ ಮರು ಡಾಂಬರೀಕರಣ ಕಾಮಗಾರಿ ಕೈಗೊಳ್ಳಲಾಗಿದ್ದು, ಸಾರ್ವಜನಿಕರಿಗೆ ಉತ್ತಮ ಸಂಚಾರ ಸೌಲಭ್ಯ ಒದಗಿಸುವ ಉದ್ದೇಶವನ್ನು ಹೊಂದಿದೆ. ಸರ್ಕಾರದಲ್ಲಿ ಹಿಂದಿನ ಸರಿ ಕೊಟ್ಟಿರೋದು ಈ ಸರಿ ಬಡ್ಜೆಟ್ ಸಹ ಮತ್ತೆ ದುಡ್ಡು ಬರುತ್ತೆ. ಎಕ್ಸ್ಟ್ರಾ 2 ಕೋಟಿ ರೂಪಾಯಿ ಬಂದ ಮೇಲೆ ತಂದು ಕೊಟ್ಟಿದ್ದೆ, ಅದೇನು ಬಂದಿಲ್ಲ. ಅದು ಬಂದ ಮೇಲೆ ಆ ದುಡ್ಡು ಸಹ ಈ ಭಾಗದ ಕೆಲವು ಹತ್ತಿರದಲ್ಲಿರುವಂತೆ ಯಾವ್ಯಾವ ರಸ್ತೆ ಹಾಳಾಗಿದೆ ಅದಕ್ಕೂ ಸಹ ಕೊಡ್ಲಿಕ್ಕೆ ಅವಕಾಶಗಳು ಇದಾವೆ. ಹಾಗಾಗಿ ಬಹಳ ಖುಷಿ ಆಯಿತು. ಇವತ್ತು ಜೋಸಫ್ ನಗರದಲ್ಲಿ ಬಂದು ನನ್ನ ಹಳೆಯ ನೆನಪುಗಳನ್ನು ಬಿಚ್ಚಿಡುವಂತ ಅವಕಾಶಗಳಾಗಿದೆ. ನಾವು ಆಟ ಆಡಿದ ಜಾಗ, ಈ ಕಾಮನ ಹಬ್ಬ ಮೇಲೆ ಅದು ಶಂಕುಸ್ಥಾಪನೆಯನ್ನು ಶುರು ಮಾಡ್ತೀವಿ. ಸಾಗರದ ನೀರು ಫೀಲ್ಡ್ ಅಲ್ಲಿ ಸಹ ಮಹೇಶ್ವರ ಶೆಟ್ಟಿ ಇದ್ದೇ ಇದ್ದಾರೆ. ನೀವು ಏನೇನು ಕೇಳಿದ್ರೆ ಅಷ್ಟು ಕೊಟ್ಟಿದ್ದೀವಿ. ಮೊನ್ನೆ 80 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ಅದೊಂದು ರಂಗಮಂದಿರ ನಡೀತದೆ, ಶೌಚಾಲಯ ನಡೀತದೆ, ಲೈಟಿಂಗ್ ಕೇಳಿದ್ರಿ, ಫೆನ್ಸಿಂಗ್ ಬೇಕು ಅಂತ ಕೇಳಿದ್ರಿ. 1,40 ಲಕ್ಷ ರೂಪಾಯಿಯನ್ನ ಇವತ್ತು ಅಲ್ಲೂ ಸಹ ಕೊಟ್ಟಿದ್ದೀವಿ. ಅಂದ್ರೆ ಮತ್ತೆ ಮೊನ್ನೆ ಜೂನಿಯರ್ ಕಾಲೇಜಿನ ಸಹ ಹೊಸ 50 ವರ್ಷ ಸಂಭ್ರಮಕ್ಕೂ ಅಲ್ಲೂ ಒಂದು 60 ಲಕ್ಷ ಕೊಟ್ಟಿದ್ದೀವಿ. ಸುಮಾರು ಬೇಕಾದಷ್ಟು ಕೊಟ್ಟಿದ್ದೀವಿ, ಯಾವುದೂ ಇಲ್ಲ ಅಂತ ಹೇಳಿದ್ವಿ. ನಮ್ಮ ಸಾಗರದ ನಮ್ಮ ಏನು